ರೀ ರೀ ಬರ್ರಿ ಇಲ್ಲಿ. ಅಯ್ಯೋ ಇವಯ್ಯ ಮೂರೊತ್ತುನು ಅವ್ರು ಇವ್ರ ತಾಗ ಮಾತಾಡ್ಕೊಂಡು ನಿಂತ್ಕೊಳ್ಳೋದೇನೇ ಆಯ್ತು. ಮನೆಯಾಗ ಏನಾಯ್ತದೆ, ಮನೆಯಾಗ ಏನು ಕಷ್ಟ ಏನು ಸುಖ ಏನೂ ಗೊತ್ತಿಲ್ಲ. ಬರೀ ಮೂರೊತ್ತುನು ಕಂಡೋರ್ತಾಗ ಮಾತಾಡ್ಕೊಂಡು ಕುಂತ್ಕೊಳ್ಳೋದೇನೇ ಆಯ್ತು. ಏ ಬರ್ರಿ ಬಿರ್ನ. ಅಯ್ಯ ಲೇ ಬಂದೆ ಬಂದೆ ಇರೇ. ಹಾಳಾಗಿ ಹೋಯ್ತಾಯ್ತಲ್ಲಿ. ಈ ಪದ್ದಿ ನೋಡಿದ್ರೆ ಚಾಲೆಂಜ್ ಮಾಡೋಗವಳೆ, ಇವ ನೋಡಿದ್ರೆ ಏನೂ ಅರ್ಥ ಆಗಕ್ಕಿಲ್ಲ. ಸುಮ್ಮನೆ ಕುಂತ್ಕೊಂಡು ಆಟ ಆಡ್ತಾವನಿ ಆಟವ ದರಿದ್ರು ನನ್ನ ಮಗ. ಏ ಬರ್ರಿ ಬಿರ್ನ. ಯಾಕೆ ಬಂಗಾರಿ, ಏನಾಯ್ತು? ಯಾಕೆ ಹಂಗೆ ಕಿರ್ಚ್ಕೊಂತ ಇದೀಗ? ರೀ ಆ ಮನೆಯಾಳಿ ಪೊದ್ದಿಗೆ ಈಗ ನಾದ್ನಿ ಲವ್ ಮಾಡ್ತೀರಾ ಇಸ್ಯಾ, ಆ ಹುಡುಗನ ನಾವು ನನ್ನ ಮಗಳು ಮದುವೆ ಮಾಡ್ಕೊಂತೀರಾ ಇಸ್ಯಾ, ಎಲ್ಲನೂ ಗೊತ್ತಾಗೋಗ್ಬಿಟ್ಟೈತೆ ರೀ. ಏನೇ ಹೇಳ್ತಿದ್ದೀಗ ನೀನು? ಹ್ಞೂನ್ರಿ, ಎಲ್ಲ ಇಸ್ಯನೂ ಗೊತ್ತಾಗೋಗ್ಬಿಟ್ಟೈತೆ. ಏನ್ ಮಾಡಕ್ಕಾಯ್ತದಿನ. ಅವಳು ಬಿತ್ರಿ ಶಶಿ ಎಲ್ಲ ಹೋಗ್ಬಿಟ್ಟು ಹೇಳ್ಬಿಟ್ಟವಳೆ. ನಂತಾಗ ಬಂದ್ಬಿಟ್ಟು ಮದುವೆ ನಿಲ್ಸು ನೀನು ಹಂಗೆ ಹಿಂಗೆ ಅಂತ ನಂತ ಕುಡಿಕೊಂಬಿಟ್ಟು ಬಂದಿದ್ಲು. ಮದುವೆ ನಿಲ್ಸು, ನನ್ನ ಅದೇ ಇಷ್ಟಪಡ್ತಾವಳೆ ಹಂಗೆ ಹಿಂಗೆ ಅಂತ. ನಾನು ಸರಿಯಾಗಿ ಓದ್ಬಿಟ್ಟು ನಾನು ಮದುವೆ ನಿಲ್ಸಕ್ಕಿಲ್ಲ, ಏನೂ ನಿಲ್ಸಕ್ಕಿಲ್ಲ, ನಾನು ಯಾಕೆ ಮದುವೆ ನಿಲ್ಲಿಸ್ಲಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೇಳ್ಬಿಟ್ಟು ಬಂದಿನಿ. ನಾನಂತೂ ಮದುವೆಗಿದ್ರೆ ಎಲ್ಲನೂ ನಿಲ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡು. ಈಗ ಅವಳು ನನ್ನ ಪ್ರಕಾರ ಹೋಗ್ಬಿಟ್ಟು ಬೀಗ್ರು ಮನೆಗೆ ಇಲ್ದಿರೋದೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ಮದುವೆಯಾಗ ಗ್ಯಾರಂಟಿ ಮುರಿದ್ಬಿಡ್ತಾಳೆ ಅಂತ ಅನ್ನಿಸ್ತದೆ ನನಗೆ. ಯಾಕೋ ಭಯ ಆಯ್ತೈತೆ, ನನ್ನ ಮಗಳು ಮದುವೆ ಎಲ್ಲ ಮುರಿದು ಬಿಡ್ತಾಳೆ ಅಂತ. ಮೊದಲೇ ನಿಮಗೆ ಆ ಪುದ್ದಿ ಏನು ಅಂತ ಗೊತ್ತಿಲ್ವೇ? ನಿಮಗೂ ಗೊತ್ತು ತಾನೇ. ಅದೆಂಥದ್ದು ಇಡಿಯೋ ಪಾಡಿಯೋ ಮಾಡಿಬಿಟ್ಟು ಪಾನ ಮರುವಾದಿ ಕಳಿತಾಳೆ. ಹುಷಾರಾಗಿರ್ಬೇಕು ನಾವಂತೂನುವೆ. ಹ್ಞೂನೇ, ನಾವು ಹುಷಾರಾಗಿ ಇದೀವಲ್ವೇನೆ. ನಾವಿನ್ನೇನು ಇದು ಮಾಡ್ಕೊಂತ ಇದೀವಿ ನಾವು. ಏನು ಹುಷಾರಾಗಿದ್ರು ಈ ಪೊದ್ದಿಗೆ ಹೆಂಗೆಲ್ಲ ಇಸ್ಯ ಮುಟ್ಬಿಡ್ತು ಅಂತ ನಾನು ಹೇಳಕ್ಕಿಲ್ಲ ಹುಡುಗಿ ಅಂತ ಅನ್ಕೊಂಡಿದ್ದೆ. ಸೊಸಿ ಹೇಳ್ಬಿಟ್ಟೈತಾ. ಈಗ ನಾವು ಏನು ಮಾಡೋದು ಅಂತ ನೋಡಿರಿ, ಬೀಗ್ರು ಮನೆಗೆ ಹೋಗೋಣ. ಬೀಗ್ರು ಮನೆಗೆ ಹೋಗ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟೈತೆ, ನಿಮ್ಮ ಮಗ ಯಾರನ್ನ ಲವ್ ಗಿವ್ ಮಾಡ್ಕೊತಾವನಂತೆ, ನಮಗೆ ಗೊತ್ತಿಲ್ಲ ಅಂತ ಹೇಳೋಣ. ನಮಗೆ ಗೊತ್ತಿಲ್ಲ, ನೋಡಿ ಮದುವೆ ನಿಂತೋಗಿದ್ದಾಗ ನೋಡ್ಕೊಳ್ಳಿ ಮಾಡಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಟ್ಟು ಬರೋಣ ಬರ್ರಿ. ಇಲ್ಲ ಅಂದರೆ ನಮಗಿನ ಮುಂಚೆ ಪೊದ್ದಿ ಓಡೋಗ್ಬಿಟ್ಟು ಅವ್ರು ಕೈ ಕಾಲು ಹಿಡಿದಾದ್ರು ಪರವಾಗಿಲ್ಲ, ನಾದ್ನಿ ಮದುವೆಯ ಮಾಡ್ಬಿಟ್ಟು ಮುಗಿಸ್ಬಿಡ್ತಾಳೆ. ಆಮೇಕಿಂತ ನಾನು ನೀನು ಮರ್ಯಾದೆ ಕಳ್ಕೊಂಡು ಬೀದಿನಾಗಿರ್ಬೇಕಾಯ್ತದೆ. ಈಗ ಬಂಗಾರಿ ಮಗಳು ಮದುವೆ ಸೆಟ್ ಆಗೋಗ್ಬಿಟ್ಟು ನಿಂತೋಯ್ತಂತೆ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ಮಾತಾಡ್ತಾರೆ. ಹೂನಲ್ವೇನೆ, ನನ್ನ ಮಗಳು ಜೀವನದ ಪ್ರಶ್ನೆ ಬೇರೆ. ಸರಿ ಸರಿ ನೋಡಿ, ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಒಂದು ಹೆಜ್ಜೆ ಬರೋಣ. ನೋಡಿ ಮಂತಕ್ಕೆ ಹೋಗ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಬಿಟ್ಟು ಬರೋಣ. ಅಯ್ಯೋ ಮನಿಯಾಳ, ಮನೆ ಮುರ್ದೋಯ್ತಾಯ್ತಿಲಿ, ಕೈ ಕಾಲು ಮಾಕ ತೊಳ್ಕೊಂಬಿಟ್ಟು ಬರ್ತಾನಂತೆ. ಬಾಯ್ ಮುಚ್ಕೊಂಡು ನೋಡಿ ಎತ್ಕೊಳ್ಕ ನೀನು ಬಾ ಸರ್ನ. ನಡಿ ನಡಿ. ಬೀಗ್ರೆ ಬೀಗ್ರೆ ಬೀಗ್ರೆ. ಓ ಬಂಗಾರಮ್ಮನವರು ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ ಕೂತ್ಕ ಬನ್ನಿ. ಮೊನ್ನೆ ನಿಮ್ಮ ಮಗಳು ಬಂದಿದ್ಲು ಮನೆಗೆ. ನನಗೆ ಗೊತ್ತೇ ಇರಲಿಲ್ಲ, ನನ್ನ ಮಗ ಕರ್ಕೊಂಬಿಟ್ಟು ಬಂದಿದ್ದ. ಕೂತ್ಕ ಬನ್ನಿ ರೀ. ರೀ ಬರ್ರಿ ಇಲ್ಲಿ, ಯಾರು ಬಂದವ್ರು ನೋಡಿ ಬರ್ರಿ. ಬೀಗ್ರು ಬಂದವ್ರೆ. ಏನ್ ತಗಂತೀರಾ? ಕಾಪಿಯಾ ಟೀಯಾ? ಒಂಚೂರು ಇಸ ಏನಾರ ಇದ್ರೆ ಕೊಟ್ಬಿಡ್ರಿ ಬೀಗ್ರೆ, ತಗೊಂಡು ಕುಡ್ದತ್ತ ಇಲ್ಲ ಹೊಂಟೋಯ್ತೀವಿ. ಇದ್ಯಾಕೆ ಬೀಗ್ರೆ ಹಿಂಗ್ ಮಾತಾಡ್ತಾ ಇದೀರಾ? ಏನಾಯ್ತು? ಇದ್ಯಾಕೆ ಇಂಥ ಮಾತುಗಳು ಮಾತಾಡ್ತಿದ್ದೀರಾ ನೀವು? ಇಂಥ ಮಾತುಗಳೆಲ್ಲ ಮಾತಾಡಬಾರ್ದು ಬೀಗ್ರೆ ನೀವು. ಹೇಳಿ ಏನಾಯ್ತು ಅಂತ ಹೇಳ್ಬಿಟ್ಟು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನ್ ಇಸ್ಯಾ? ಇಸ ಪಸ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ಇನ್ನ ಮಗಳು ಮದ್ವೆ ನಿಂತೋಗ ಪರಿಸ್ಥಿತಿಗೆ ಬಂದ್ರೆ ಇನ್ನ ಈಸ ಕುಡಿದಂಗೆ ಇನ್ನೇನ್ ಮಾಡಕ್ಕಾಯ್ತದೆ ನೀವೇ ಹೇಳಿ. ಹೆಂಗಿದ್ರು ನಮ್ಮ ಮಗಳು ಮದ್ವೆ ನಿಂತೋಯ್ತದೆ ಅಂತ ಹೇಳ್ಬಿಟ್ಟು ನಮ್ಗೂ ಗೊತ್ತಾಗ್ಬಿಟ್ಟೈತೆ. ಅದಕ್ಕೇನೆ ಇನ್ನೇನು ಬದುಕಿದ್ದೀನಿ ಏನು ಪ್ರಯೋಜನ ಹೇಳಿ? ಏನೋ ನಿಮ್ದು ಒಳ್ಳೆ ಮನೆತನ, ಒಳ್ಳೆ ಜನ, ನೀವು ಒಳ್ಳೆ ಚೆನ್ನಾಗಿ ಮಗಳನ್ನ ನೋಡ್ಕೊಂತೀರಾ, ಮಗುನು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ನಂಬಿಟ್ಟೆ ಅಲ್ವೇ. ನಿಮ್ಮ ಮಗಂಗೆ ನಮ್ಮ ಮಗಳನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಅರ್ಧ KG ಬಂಗಾರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅರ್ಧ KG ಬಂಗಾರನ ಎಲ್ಲ ಮಾಡಾಕ್ಬಿಟ್ಟು ಬಂದಿದ್ದು ಎಲ್ಲ ಅದಕ್ಕೇನೆ ತಾನೇ. ಅಲ್ಲ ಇವಾಗ ಅಂತದ್ ಏನಾಯ್ತು ಅಂತ? ನಿಮ್ ಮಗ ಅದೇ ನನ್ನ ವಾರ್ಗಿತ್ತಿ ಮಗಳವಳಲ್ಲ, ಕಿತ್ತೋಗಿರೋಳು ಬಡವಳು. ಅವಳನ್ನ ನಿಮ್ ಮಗ ಪಿರುತಿ ಮಾಡ್ತಾವ. ನನ್ ಪಿರುತಿಯ ಏನು ನನ್ನ ಮಗ ಲವ್ ಮಾಡ್ತಿರೋದ? ಛೇ ಛೇ ಛೇ, ನನ್ನ ಮಗ ಆ ಥರ ಕೆಲಸ ಎಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾವು ಹಂಗನ್ಕಂಡೆ ತಾನೇ ನಮ್ಮ ಮಗಳನ್ನ ನಿಮ್ಮ ಮಗನ್ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದು. ನೋಡಿ ನಿಮ್ಮ ಮಗ ನನ್ನ ವಾರ್ಗಿತ್ತಿ ಮಗಳು ಶಶಿ ಅಂತವಳೆ, ಅವಳುನು ನಿಮ್ಮ ಹುಡುಗ ಒಂದೇ ಕಾಲೇಜಾಗಂತೆ ಓದ್ತಿರೋದು. ಇಬ್ರು ಪಿರುತಿ ಮಾಡ್ತಾವ್ರಂತೆ. ಅದು ನಮ್ಗೆ ಏನು ಗೊತ್ತು, ಹೆಂಗೆ ಗೊತ್ತಾಗ್ಬೇಕು ಅವ್ರಿಬ್ರು ಪಿರುತಿ ಮಾಡ್ತಾವ್ರೆ ಅಂತ ನಮಗೆ ಗೊತ್ತಿಲ್ಲ. ಅವಳಂತೂ ಗದ್ಗೆಟ್ಟೋಳು, ಅವಳ್ತಾಗ ಏನೂ ಗೊತ್ತಿಲ್ಲ. ಬರೀ ಒಣಜಂಬ ಅಷ್ಟೇ. ಅವ್ರದಂತೂ 10 ರೂಪಾಯಿ ಕಾಸು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ದರಿದ್ರು ಬಡತದವ ಅವ್ರಂತೂ. ಅಂಥವ್ರು ನಿಮ್ಮ ಮಗಂಗೆ ಸ್ಕೆಚ್ ಹಾಕಿರೋದು ನೋಡಿ. ಆಸ್ತಿ ಪಾಸ್ತಿ ಎಲ್ಲ ಹೊಡಿಬೋದಲ್ಲ, ಅದಕ್ಕೇನಿಯ ಬೇಕಂತನಿಯ ಬುಟ್ಟಿಗೆ ಹಾಕೊಂಡವಳೆ. ಅವಳ ಹತ್ರ ಏನೂ ಗೊತ್ತಿಲ್ಲ. ಕೊಂಕೊಂದು ಕಿವಿಗೆ ಹಾಕೊಳಕ್ಕೆ ಒಂದು ವಾಲೆ ಗೊತ್ತಿಲ್ಲ. ಅಂಥವಳು ನಿಮ್ಮ ಮಗುನ ಪಿರುತಿ ಮಾಡಿ ಬುಟ್ಟಿಗೆ ಹಾಕಂತಿರೋದು ನೋಡಿ. ಸಖತ್ತು ಮಳ್ಳಿ ಅವಳಂತೂ. ಇವಾಗ ನಾನು ಹೇಳಿದ್ನಲ್ಲ ಪೊದ್ದಿ ಅಂತವಳೆ ನನ್ನ ವಾರ್ಗಿತ್ತಿ ಸೊಸೆ ಅಂತ ಹೇಳ್ಬಿಟ್ಟು, ಅವಳು ಮನೆಯಾಳಿ ಬಂದ್ಬಿಟ್ಟು ಈಗ ಮದುವೆಯ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟವಳೆ. ಅಯ್ಯೋ ದೇವ್ರೆ, ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಒಂದು ಮಾತು ನನಗೆ ಹೇಳ್ಬೋದಿತ್ತಲ್ಲ, ಒಂದು ಮಾತು ಏನೂ ಹೇಳಲಿಲ್ಲ ನನ್ನ ತಾಗೆ.
ಹೆಂಗ್ ಹೇಳ್ತಾನೆ ಹೇಳ್ಕೊಳ ಅಂತ ಅಂತಸ್ತು ಆಸ್ತಿ ಎಲ್ಲಾನು ಅವ್ರು ಹೊಂದಿಲ್ವಲ್ಲ. ಗದ್ಗೆಟ್ಟಿರೋಳು ನೋಡಿ, ನಮ್ ಜೊತೆ ಇರ್ಬೋದು, ಆದ್ರೆ ಒಂಥರ ಸರಿ ಇಲ್ದಿರ ಕಿತ್ತೋಗಿರೋ ಫ್ಯಾಮಿಲಿ ಅಂತಾರಲ್ಲ, ಅಂತ ಫ್ಯಾಮಿಲಿ. ನಮ್ಮ ಅಣ್ಣಯ್ಯನ ಫ್ಯಾಮಿಲಿ ಸರಿ ಇಲ್ಲ. ನಮ್ಮ ಅತ್ತಿಗೆ ಕಾಟ ತಡಿಯಕ್ ಆಗಿದ್ದಂಗೆ ನಮ್ಮ ಅಣ್ಣಯ್ಯ ಒಂಟೆ ಹೋದ ಸತ್ಬಿಟ್ಟು. ಅಂತ ಫ್ಯಾಮಿಲಿಯಿಂದ ಹೆಣ್ ಮಾಡ್ಕೊಂಡ್ಬಿಟ್ರೆ ನೀವು ಸಂದಕ್ಕಿರ್ತೀರಾ ಹೇಳಿ. ಅಯ್ಯೋ ಭಗವಂತನೇ, ಅಯ್ಯೋ ಶಿವನೇ, ಈಗ ಏನಪ್ಪ ಮಾಡೋದು? ನನ್ನ ಮಗ ಎಂಥ ಕೆಲಸ ಮಾಡ್ಬಿಟ್ಟ ನೋಡಿ. ನಾವು ನಿಮ್ಮನ್ನೇ ನಂಬ್ಕೊಂಡಿದ್ವಿ ನೋಡಿ, ಇದೆಲ್ಲ ಒಂದು ಕನಸು ಅಂತ ಮರ್ತು ಬಿಡೋಣ. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಇದೆಲ್ಲ ಏನು ಲೆಕ್ಕಕ್ಕೆ ಇಕ್ಕೊಂಡಿದ್ದಂಗೆ ನಾವೂನು ಬಿಟ್ಬಿಡ್ತೀವಿ. ಇದು ಯಾವುದು ನಮಗೆ ಲೆಕ್ಕಕ್ಕೆ ಇಕ್ಕಳಕ್ಕಿಲ್ಲ ನಾವಂತೂ. ನೋಡಿ, ಮದುವೆ ಆದಷ್ಟು ಬೇಗ ಮಾಡ್ಬಿಟ್ಟು ಮುಗಿಸ್ಬಿಡೋಣ, ಸರಿನಾ? ಈಗ ಮಾತುಕತೆ ಎಲ್ಲನೂ ಆಗೋಗ್ಬಿಟ್ಟು ಮದುವೆ ನಿಂತ್ರೆ ಸಂದಕ್ಕಿರ್ತದೆ ಹೇಳಿ. ನೀವು ಹೇಳ್ದಷ್ಟೇ ಎಲ್ಲ ಒಡವೆ ಗಿಡವೆ ಎಲ್ಲನೂ ಕೊಟ್ಬಿಟ್ಟು ನಾನು ಮದುವೆ ಮಾಡ್ತೀನಿ. ದಯವಿಟ್ಟು ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಆ, ಅದು ಅದು ನನ್ನ ಮಗುನ ಹತ್ರ ಒಂದ್ ಕಿತ ಮಾತಾಡಿದ್ರೆ. ಮಗುನ ಹತ್ರ ಏನಕ್ಕೆ ಮಾತಾಡ್ಬೇಕು? ನಿಮ್ ಮಗುನ ಹತ್ರ ಮಾತಾಡೋಂತ ಅವಶ್ಯಕತೆ ತಾನೇ ಏನೈತೆ? ನೀವು ಬಾಯಿ ಮುಚ್ಕೊಂಡಿರ್ರಿ. ಮಗುನ ಹತ್ರ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಮಾನ ಮರ್ಯಾದೆ ಕಳೆದವನೇ ಆದ್ರೂ ಮಗುನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಇದೀರಾ. ಏನೈತೆ ಮಗುನ ಹತ್ರ ಮಾತಾಡಕ್ಕೆ? ಅಲ್ವೇ ಲವ್ ಮಾಡ್ತಾವನಿ ಅಂತ ಹೇಳ್ತಿದ್ನಲ್ಲ, ಯಾವ ಹುಡ್ಗಿ ಆ ಹುಡ್ಗಿ ಏನು ಯಾಕಪ್ಪ ಏನು ಅಂತೆಲ್ಲ ವಿಚಾರ ಮಾಡೋಣ, ಸುಮ್ಕಿರು. ಮಗುನ ಹತ್ರ ಮಾತಾಡ್ಬೇಕಲ್ವಾ? ಅಯ್ಯೋ ಬೀಗ್ರೆ, ಈಗ ನೀವು ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನೀವು ಮಗುನ ಹತ್ರ ಮಾತಾಡಕ್ ಹೋದ್ರೆ ಬಿಡು, ನಮ್ಮ ಅಪ್ಪ ಅಮ್ಮಂಗೆಲ್ಲ ಇಸ್ಯ ಗೊತ್ತಾಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಕಿಂದ ಏನಾರ ಅದು ಇದು ಏನು ಆಗೋದಿಲ್ಲ, ಸರಿನಾ? ನೀವು ಯೋಚನೆ ಮಾಡಬೇಡಿ. ನಿಮ್ಮ ಮಗಳ ಜೊತೆ ನೆನೆಯ ನನ್ನ ಮಗನ ಮದುವೆ ಆಗೋದು. ಇನ್ನು ಬ್ಯಾರೆ ನೀವೇನು ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದು ಹೆಂಗೆ ಮದುವೆ ನಿಂತೋಗ್ಬಿಡ್ತದೋ ನಾನು ನೋಡೇ ಬಿಡ್ತೀನಿ. ಒಂದು ಕಿತ್ತ ನಾನು ಮಾತು ಕೊಟ್ಟೆ ಅಂತಂದ್ರೆ ನನ್ನ ಮಾತು ತಪ್ಪ ಅಂತ ಮಗಳೇ ನಾನಲ್ಲ. ಆದ್ರೆ ಆ ಪೊದ್ದು ಸಾಮಾನ್ಯದಳಲ್ಲ, ಏನ್ ಬೇಕಾದ್ರೂ ಮಾಡ್ತಾಳೆ. ನಿಮ್ಮ ಮನೆಗೆ ಬಂದು ಎಲ್ಲ ನಾಟಕನೂ ಶುರು ಮಾಡ್ತಾಳೆ. ನನಗೆ ಗೊತ್ತು, ಅವಳ ನಾಟಕ ಎಲ್ಲ ನಮ್ಮ ಮನೆಯಾಗ ನಡೆಯಕ್ಕಿಲ್ಲ. ಹಂಗಾದ್ರೆ ಮತ್ತೆ ಮದ್ವಿಗೆಲ್ಲ ತಯಾರಿ ಮಾಡ್ಕೊಳ್ಳೋದ? ಅವಳು ಬಂದ್ಬಿಟ್ಟು ಏನ್ ಪೂಸಿ ಹೊಡೆದ್ರು ನೀವೇನುವೆ ಮದ್ವೆಗೆ ನಿಲ್ಸೋದು, ಇಲ್ಲ ಮಗ ಬೇಜಾರು ಮಾಡ್ಕೊತಾವನೆ ಅಂತ ನಿಲ್ಲಿಸ್ಬಿಟ್ಟು ನೀವು ಬ್ಯಾರೆ ಗಿರೆ ಮದ್ವೆ ಮಾಡೋದು, ಅವೆಲ್ಲ ಅಂದ್ರೆ ಅವಳಿಗೆ ಕೊಟ್ಬಿಟ್ಟು ಮದ್ವೆ ಮಾಡೋದು ಅದೆಲ್ಲ ಏನು ಮಾಡಕ್ಕಿಲ್ಲ ತಾನೇ? ಯಾಕಂದ್ರೆ ಎಣ್ಣೆ ಎತ್ತೋರು ಎಲ್ಲನೂ ಯೋಚನೆ ಮಾಡ್ಬೇಕಲ್ವೇ? ಅದಕ್ಕೆ ನಿಮ್ಮ ಹತ್ರ ಕೇಳ್ತಿರೋದು. ನೀವು ಪರವಾಗಿಲ್ಲ, ನಾನು ಯಾರ ಮಾತು ಕೇಳಕ್ಕಿಲ್ಲ. ನೀವು ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ ಅಂದ್ರೆ ನಾವು ಪಟ ಈ ತಿಂಗಳಿಗೆ ಮದ್ವೆ ಮಾಡಿ ಮುಗಿಸ್ಬಿಡೋಣ, ತಯಾರಿ ಮಾಡ್ಕೋತೀವಿ ನಾವು. ನೀವು ಮಾತಾಡೋಣ ಒಂದ್ಸಲ, ನನ್ನ ಮಗುನ ಹತ್ರ ಮಾತಾಡ್ತೀನಿ, ಪೊದ್ದು ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ನೋಡಿ ನಿಮ್ಮ ಇಷ್ಟ. ನೋಡಿ, ನಮ್ದು ನಿಮ್ದು ಮಾತುಕತೆ ಮುಗ್ದೋಗ್ಬಿಟ್ಟೈತೆ. ನನ್ನ ಮಗನು ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ನಂಗೆ ಅದೆಲ್ಲ ಗೊತ್ತೂ ಇಲ್ಲ ಶಾನೆ. ನೀವು ಬಿಟ್ಬಿಡಿ, ಆ ಈಸ್ಯ ಬಿಟ್ಬಿಡಿ. ನನ್ನ ಮಗನ ದವ್ವಿಸ್ಯ ಗೊತ್ತಾದ್ರೂ ನೀವು ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮುಂದೆ ಇಕ್ಕಂಡೆ ಬಂದಿದ್ದೀರಲ್ಲ. ಈಗ ಏನು ಮದುವೆ ಕ್ಯಾನ್ಸಲ್ ಮಾಡೋಕ್ಕೇನು ಬಂದಿಲ್ವಲ್ಲ. ನಿಮ್ಗೆ ಇಷ್ಟ, ನಿಮ್ಗೆ ಒಪ್ಪಿಗೆ ಅಂತಂದರೆ ನಮಗೂ ಒಪ್ಪಿಗೆನೇ. ಆದಷ್ಟು ಬೇಗನೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಎಂತೆಂಥ ಬಿಕಾರಿ ನಾನು ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೊಂಬಿಟ್ಟು ಬರೋಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಥರನೇ ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನೇ ಆಗ್ಬೇಕು ನಮ್ಗಂತೂ. ಗಿಕಾರಿಗಳನ್ನೆಲ್ಲನೂ ನಮ್ಮನೆ ಕರ್ಕೊಂಬಿಟ್ಟು ಬಂದರೆ ನಮ್ಮ ನೆಂಟ್ರಿಷ್ಟೆಲ್ಲನೂ ಆಡ್ಕೊಂಡು ನಕ್ಬಿಡ್ತಾರೆ. ಇವಳಿಗೆ ಗೊತ್ತಿಗೆಟ್ಟಿರೋ ಸೊಸೆ ಬಂದವಳೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಮ ಮಗಳು ನಮಗೆ ಸರಿಯಾದ ಮನೆ ಸೊಸೆ ನಮಗೆ, ಸರಿನಾ? ಈಗ ನೀವು ಹೋಗಿ ಮದುವೆಗೆಲ್ಲ ತಯಾರು ಮಾಡ್ಕೊಳ್ಳಿ. ಇನ್ನೇನು ಮದುವೆ ದಿನಾಂಕ ಎಲ್ಲನೂ ಫಿಕ್ಸ್ ಮಾಡಿಸಿದ್ರಲ್ಲ, ಇನ್ನೇನು ತೊಂದರೆ ಇಲ್ಲ. ಎಂಗೇಜ್ಮೆಂಟ್ ಫಸ್ಟ್ ಮುಗಿಸ್ಬಿಡೋಣ. ಮುಗಿಸ್ಬಿಟ್ಮೇಲೆ ಅದು ಯಾರು ಏನು ಮಾತಾಡ್ತಾರೋ ನಾವು ನೋಡೇ ಬಿಡೋಣ, ನಡೀರಿ. ಹಬ್ಬ, ಈಗ ನನಗೆ ಸಮಾಧಾನ ಆಯಿತು. ಇಷ್ಟೊತ್ತು ಸಮಾಧಾನ ಅನ್ನೋದೇ ಇರಲಿಲ್ಲ. ನೀವೇನು ಹೇಳ್ತಿರೋ ಮಗನ ಪರನೇ ನೀ ಮಾತಾಡ್ಬಿಡ್ತೀರೋ ಅಂತ ಟೆನ್ಷನ್ ಆಗೋಗ್ಬಿಟ್ಟು ಅಲ್ಲಿಂದ ನೋಡಿ ನಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ರು, ನಾನು ಕೆಲಸ ಮಾಡ್ತಿದ್ದೆ. ಹೊಲ್ತಾಗಿಂದನೇ ನೀ ಬಡ 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 ಅಂತ ಓಡ್ ಬಂದಿದ್ದೀವಿ. ನಿಮ್ಮ ಹತ್ರ ಎಲ್ಲ ಕೇಳ್ಬಿಟ್ಟು ಹೋಗನಿ, ಮಗಳು ಜೀವನದ ಪ್ರಶ್ನೆ ಅಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮ ಮಾತುಗಳು ಕೇಳಿ ನನಗೆ ಭಾಳ ಆನಂದ ಆಯ್ತಾಯ್ತು ನಮಗಂತೂ. ಸರಿ ಬೀಗ್ರೆ, ಹಂಗಾರು ಮದುವೆಗೆಲ್ಲ ತಯಾರು ಮಾಡ್ಕೊಂತೀವಿ, ಹೋಯ್ತೀವಿ, ಸರಿನಾ? ಇನ್ನು ನಾವು ಇನ್ನು ಶಾನೆ ಎಳೆಯೋದು ಬೇಡ ಇದನ್ನ. ಸರಿ ಆಯಿತು. ಅಯ್ಯೋ, ಕಾಫಿನೂ ತಗೊಂಡಿಲ್ಲ? ಬೇಡ, ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಈಗ ನೀವು ನಿಮ್ಮ ಮಗನ ಮಾತು ಕೇಳಲ್ಲ, ಪೊದ್ದು ಮಾತು ಕೇಳಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ ಹಾಲು ಕುಡ್ದಷ್ಟೇ ಸಂತೋಷ ಆತಾಯ್ತು. ನನಗಂತೂ ಭಾಳ ಸಂತೋಷ ಆತಾಯ್ತು ನನಗೆ. ಸರಿ, ನಾವಿನ್ನು ಹೊರಡ್ತೀವಿ. ನಾವಿನ್ನೂ ಮದುವೆ ಕೆಲಸ ಎಲ್ಲ ಶಾನೆ ಐತೆ, ಎಲ್ಲ ತಯಾರು ಮಾಡ್ಕೋಬೇಕಲ್ವಾ? ಸರಿ ಆಯಿತು, ನೀವು ಹೊರಡಿ. ಇನ್ನು ಯಾವುದ್ರ ಬಗ್ಗೆನೂ ನೀವು ತಲೆನೇನಿಯೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ನಾನು ಇದ್ದೀನಿ, ನಾನು ಎಲ್ಲ ನೋಡ್ಕೊತೀನಿ. ಮೊದಲು ನೀವು ಮದುವೆದ್ರ ಬಗ್ಗೆ ಯೋಚನೆ ಮಾಡಿ. ಇಂಥವೆಲ್ಲ ಸಾವಿರ ಬರ್ತವೆ ಹೋಯ್ತವೆ. ನನ್ನ ಮಗನಿಗೆ ದುಡ್ಗೋಸ್ಕರ ಅವಳು ಯಾವಳ ತಲೆ ಕೆಡ್ಸವಳು ಅಷ್ಟೇನೇನಿಯ. ನನ್ನ ಮಗ ಭಾಳ ಒಳ್ಳೆಯನು. ನಾನು ಹಾಕಿದ ಗೆರೆ ದಾಟ ಅಂತ ಮಗನೇನಿಯ ಅಲ್ಲ ಅವನಂತೂ. ತುಂಬ ಅಂದರೆ ತುಂಬ ಒಳ್ಳೆಯವನು. ಸರಿ ಬಿಡಿ, ನಿಮ್ಮ ಮಾತು ಕೇಳಿ ನಮಗೂ ಹೊಸ ಧೈರ್ಯ ಬಂತು. ನಾವಿನ್ ಬರ್ತೀವಿ. ಅಲ್ಲಲ್ಲಿ ನಮ್ಮ ಮಗುಂಗೆ ಮದುವೆ ಇಷ್ಟ ಇಲ್ಲ ಅಂತ ಅನಿಸ್ತೈತೆ. ಯಾವುದೋ ಹುಡುಗಿನ ಲವ್ ಮಾಡ್ತಾವನೆ ಅಂತ ಹೇಳಿದ್ರೆ ಆ ಹುಡುಗಿ ಬಗ್ಗೆ ವಿಚಾರ ಮಾಡ್ಬಿಟ್ಟು ಕೇಳಿ, ನನ್ನ ಮಗುಂಗೆ ಯಾವ ಹುಡುಗಿ ಇಷ್ಟನೋ ಅದೇ ಹುಡುಗಿ ಜೊತೆ ನೀನು ಮದುವೆ ಮಾಡ್ಸೋಣ ಬಾ. ಯಾಕೆ ಸುಮ್ಕೆ ನೀನು ಅದು ಬೇರೆ ಮದುವೆ ಮಾಡ್ಸೋಕ್ಕೆ ಅಂತ ಹೋಯ್ತೀಯಾ? ಈಗ ಅವ್ರು ಬಂದಿದ್ರಲ್ಲ, ಈಗೇನು ಎಂಗೇಜ್ಮೆಂಟ್ ಆಗೋಗ್ಬಿಟ್ಟೈತಾ? ಬರೀ ಮಾತುಕತೆ ತಾನೇ. ಸುಮ್ಮನೆ ನೀನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗ ಯಾವ ಹುಡುಗಿನ ಇಷ್ಟಪಡ್ತಾವನೋ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರೆ ತೊಂದರೆ ಇನ್ನೇನೈತೆ? ಇನ್ನೇನು ಅದೇ ಮನೆ ಹುಡುಗಿನಂತೆ ಅಲ್ವಾ? ಇನ್ನೇನು ತಿಳ್ಕೊಳ್ಳೋ ಅಂಥದ್ದು ಇನ್ನೇನೈತೆ? ನೋಡು, ಬಡವರು ಸಾವುಕಾರೋ ಏನೋ, ನನ್ನ ಮಗನ ಖುಷಿನೇನಿಯ ನನಗೆ ಮುಖ್ಯ. ಸುಮ್ಕೆನೇನಿಯ ನಾವು ಯಾಕೆ ಈ ಇಷ್ಟ ಇಲ್ದಿರ ಮದುವೆ ಮಾಡಬೇಕು? ಸುಮ್ಮನೆ ಮಗನ ಜೀವನ ಹಾಳು ಮಾಡ್ದಂಗೆ ಆಗಕ್ಕಿಲ್ವಾ? ನೀನೇ ಯೋಚನೆ ಮಾಡು. ನನಗೆ ಆಸ್ತಿ, ಅಂತಸ್ತು, ಸ್ಟ್ಯಾಂಡರ್ಡು ನಂಗೆ ಇದೇನೇನಿಯ ಮುಖ್ಯ.
ನೋಡಿ ನಮ್ಮ ಸಂಬಂಧಿಕರು ನೋಡಿದ್ರೆ ಎಲ್ಲನೂ ಗತಿಗೆಟ್ ಮನೆಯಿಂದ ಮದುವೆ ಮಾಡ್ಕೊಂಬಿಟ್ಟು ಬಂದವ್ರೆ. ಹಾ, ಏನು ಗತಿ ಇಲ್ವಂತೆ ಅಂತ ಹೇಳ್ಬಿಟ್ಟು ನಮ್ಮ ನೆಂಟ್ರಿಷ್ಟೆಲ್ಲ ಮಾತಾಡಕ್ ಮಾಡ್ಬೇಡ್ರಿ ನೀವು. ಹಾಗಿದ್ದೆಲ್ಲ ಆಗೋಗ್ಬಿಟ್ಟೈತೆ. ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಮಗನ ಪರ ನಿಂತ್ಕೊಳ್ಳಂಗಿಲ್ಲ, ನಮ್ಮ ಪರನೇ ನಿಂತ್ಕೋಬೇಕು. ಈ ಮನೆಗೆ ಎಂಥ ಸೊಸೆನ ಕರ್ಕೊಂಡ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ನಿಮ್ಗಿನ್ನ ಚೆನ್ನಾಗೆ ನನಗೆ ಗೊತ್ತು. ಯಾಕಂದ್ರೆ ಸೊಸೆ ಜೊತೆ 24 ಗಂಟೆ ಬಿದ್ದಿರೋಳು ನಾನು, ನೀವಲ್ಲ. ನೀವೆಲ್ಗೋ ಹೋಯ್ತೀರಾ? ನಾನು ಎಲ್ಗೋಗ್ಲಿ ಹೇಳಿ, ನೀವೇನೇನಿಯಾ? ಹಂಗಲ್ವೇ, ಮಗನ್ನು ಒಂದ್ಸಲ ಅವನ ಮನ್ಸೇನು ಎತ್ತೋ ಆಮೇಲೆ ಇಷ್ಟ ಇಲ್ದಿರ ಮದುವೆ ಮಾಡ್ಕೊಬಿಟ್ಟು ಅವ್ನು ತಿರುಗಿ ಸನ್ಯಾಸಿ ಥರ ಎಲ್ಲನ ಒಂಟ್ಗಿಂಟು ಹೋಗ್ಬಿಟ್ಟನು ಅಂತ ಹೇಳ್ಬಿಟ್ಟು ನನಗೆ ಭಯ. ಇಷ್ಟೊಂದೆಲ್ಲ ಮಾಡಿರೋದಿನ್ನು ಯಾರಿಗೋಸ್ಕರ? ನಮ್ಮ ಮಕ್ಳಿಗೋಸ್ಕರ ಏನಿಯ ತಾನೇ. ಇನ್ನು ಮಗನೇ ಮನೆನ ಖುಷಿಯಾಗಿಲ್ಲ ಅಂತಂದರೆ ನಾವಿಷ್ಟು ಆಸ್ತಿ ಪಾಸ್ತಿ ಎಷ್ಟು ಮಾಡಿದ್ರು ಸುಮ್ಕೇನಿಯ ವೇಸ್ಟ್ ತಾನೇ. ಎಷ್ಟು ಮಾಡಿದ್ರು ನೋಡು, ಅವ್ನು ಯಾವ ಹುಡುಗಿನ ಇಷ್ಟಪಟ್ಟನೋ ಆ ಹುಡುಗಿ ಜೊತೆ ನೀಯ ಮದುವೆ ಮಾಡಿಸ್ಬಿಡೋಣ, ಸರಿನಾ? ನನ್ನ ಮಾತು ಕೇಳು, ಒಪ್ಕ? ನಿಮ್ಮ ಮಾತು ಕೇಳಿ ನನ್ನ ಮಗಳನ್ನ ಕಳ್ಕೊಂಡೆ. ಬಿಕ್ಕಾರಿ ಬಿಕ್ಕಾರಿ ನನ್ನ ಮಗನ ಜೊತೆ ಮದುವೆ ಮಾಡಿ ಕಳ್ಸಿದ್ರಿ ನೀವಂತೂ. ಎಲ್ಲ ಹಾಳಾಗೋಯ್ತು. ಅವಳದು ಎಲ್ಲಿ ಬಿದ್ದು ಏನು ಮಾಡ್ಕೊಂಡು ಸಾಯ್ತಾವಳು. ಎಲ್ಲಿ ಗಂಟ ಬಂದಿಲ್ಲ ಮಾಡಿಲ್ಲ. ಮನೆಗಿರೋ ಮಕ್ಕಳೆಲ್ಲನೂ ಓಡೋಗಿ 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 ಮದುವೆ ಆದರೆ ಮರ್ಯಾದೆ ಇರ್ತದ? ನೋಡಿ, ನಮ್ಮ ಮಗಳು ವಿಚಾರ ಯಾರಿಗೂ ಬೀಗ್ರಿಗೆ ಹೇಳ್ಕೊಂಡಿಲ್ಲ. ಓಡೋಗ್ಬಿಟ್ಟು ಮದುವೆ ಆಗೋಳಿ ಅಂತ ಹೇಳ್ಬಿಟ್ಟು ನೀವು ಅಷ್ಟೇ ಅವಳ ವಿಷಯನ ಹೇಳ್ಕೊಬೇಡ್ರಿ ನೀವು, ಸರಿನಾ? ನನ್ನ ಮಗಳಾದಂಗಿನಿಯ ನನ್ನ ಮಗನು ಆದರೆ ಇನ್ನು ಈ ಮನೆಯಾಗ ನನ್ನ ಇದ್ದೇನು ಪ್ರಯೋಜನ? ಈ ಮನೆಯಾಗ ಲವ್ ಮದುವೆ ಅನ್ನೋದು, ಲವ್ ಮ್ಯಾರೇಜ್ ಅನ್ನೋದೆಲ್ಲ ನಡಿಲೇಬಾರ್ದು. ನನ್ನ ಮಗಳಿಗೆ ಅದೆಲ್ಲ ಕೊನೆ ಆಗೋಗ್ಬಿಡ್ಲಿ. ದರಿದ್ರದಳು ಎಲ್ಲಿ ಬಿದ್ದವಳು ಏನು ಕತೆನೋ. ಅವಳು ನಮ್ಮ ಪಾಲಕ್ಕೆ ಸತ್ತೋಗ್ಬಿಟ್ಟವಳೆ ಅಂತ ನೀವು ಅನ್ಕೊಂಬಿಟ್ಟಿದೀವಲ್ಲ, ಹಂಗೇನಿಯ ನನ್ನ ಮಗನು ಹಂಗೆ ಮಾಡ್ಕೊಂಡಂಗೆ ಮಾಡಬೇಡ್ರಿ ನೀವು. ದಿನ ಇದು ಬಿಡಿ. ಮಗ ಮಗ ಅಂತ ಸಪೋರ್ಟ್ ಮಾಡಬೇಡಿ. ಮಗಳಿಗೆ ಸಪೋರ್ಟ್ ಮಾಡಿಬಿಟ್ಟು ಈಗ ಎಲ್ಲಿ ಬಿದ್ದವಳು ನಿಮಗೆ ಗೊತ್ತಾ? ಎಲ್ಲನ ಬಿದ್ದಿರ್ಲಿ ಬಿಡೆ, ಎಲ್ಲೋ ಒಂದತ್ರ ಚೆನ್ನಾಗಿ ಏನೇ ಇತ್ತಾಳೆ. ನಾನೇನು ಅವಳಿಗೇನು ಸಪೋರ್ಟ್ ಮಾಡಿದ್ನೆ? ಇಷ್ಟಪಟ್ಬಿಟ್ಟು ಓಡೋಗಿ ಮದುವೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ನಿಮ್ಮ ಭಯ ಇದ್ದಿದ್ರೆ ಅವಳು ಯಾಕೆ ಕೊಡೋಗಳು? ನೀವೇನೇ ಸರಿ ಇಲ್ಲ ನೋಡಿ. ನಿಮ್ಮ ಮಗನ ಹತ್ರ ನಾನು ಮಾತಾಡ್ತೀನಿ. ನೀವೇನಾದರೂ ಶಾನೆ ಅವನ ಕಡೆ ಸಪೋರ್ಟಿಗೆ ಬಂದರೂ ನಾನು ನೀವು ಅಂತ ನೋಡೋಕ್ಕಿಲ್ಲ, ಸರಿನಾ? ಇಷ್ಟು ದಿನ ಸುಮ್ಮನೆ ಇದ್ದೆ, ಇನ್ಮೇಲೆ ಸುಮ್ಮನೆ ಇರೋಕ್ಕಿಲ್ಲ. ನನ್ನ ಮಗನ ನಿಮ್ಮದೇ ಇರೋಕ್ಕೂ ಬಿಡೋಕ್ಕಿಲ್ಲ. ಇವಳು ಕಾಟ ತಡಿಯೋಕ್ಕಾಗ್ದಿದ್ದಂಗೆ ಚಿಕ್ಕ ಮಗ ಆತಾಗ ಹೊಂಟೋಗ್ಬಿಟ್ಟ ಪಾರಿನ್ಗೆ. ನನ್ನ ಮಗಳು ಓಡೋಗ್ಬಿಟ್ಲು. ಇನ್ನು ಇವನು ಹಬ್ಬ ಇದ್ದ, ಏನು ಹೇಳಿದ್ರು ಹ್ಞೂ ಅಂತ ಅನ್ನಿಸ್ಕೊಳಕ್ಕೆ, ಇವನು ಕಳ್ಕೊಳಕ್ಕೆ ಎಲ್ಲ ತಯಾರನೂ ಮಾಡ್ತಾವಳೆ. ಈಗಿನ ಕಾಲು ಹುಡುಗರು ಇಷ್ಟ ಇಲ್ದಿರ ಮದುವೆ ಮಾಡ್ಕೊಬಿಡ್ತಾರ. ಈಗ ಇವಳು ಮದುವೆ ಮಾಡೋ ಟೈಮಾಗ ಅವ್ನು ಓಡಿಗಿಡೋಗಿ ಮದುವೆ ಮಾಡ್ಕೊಂಡ್ರೆ ಇನ್ನು ಈ ಮಗನೂ ಕಳ್ಕೊಂಡಂಗೆ. ಅದ್ರ ಬದಲು ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಮಾಡ್ಬಿಟ್ಟು ಮಂದು ಮುಗಿಸ್ಕೊಂಡ್ರೆ ನಮ್ಮ ಮನೆಗೆ ಏನೇ ಇತ್ತಾಳೆ, ನಮ್ಮೂರು ಬದಿನೂ ಉಳಿತದೆ. ಇವಳು ತಲೆನಾಗದು ಏನು ಲದ್ದಿ ತುಂಬ್ಕೊಂಡೈತೋ ನಾ ಕಾಣೆ.